ಸತ್ಯದ ನಿಷ್ಠೆ. ಈಗ ಯಾರ್ಯಾರಿಗೆ ಸತ್ಯದ ನಿಷ್ಠೆ ಬರ್ಬೇಕಂತಿದ್ಯೋ ಅವರೆಲ್ಲ ಗಟ್ಟಿಗೆ ಹೇಳ್ತಾರೆ, ಇಲ್ಲ ಅಂದವರೆಲ್ಲ ಸುಮ್ಮನೆ ನಿಧಾನಕ್ಕೆ ಹೇಳ್ತಾರೆ. ಯಾರ್ಯಾರಿಗೆ ನಿಜವಾಗ್ಲೂ ಸತ್ಯದ ನಿಷ್ಠೆ ಬರ್ಬೇಕು ಅವರೆಲ್ಲ ಗಟ್ಟಿಗೆ ಹೇಳ್ತಾರೆ. ಸತ್ಯದ ನಿಷ್ಠೆ, ಸೋದರ ಪ್ರೇಮ, ಶ್ರದ್ಧಾ ಭಕ್ತಿ, ಸ್ವಾರ್ಥದ ತ್ಯಾಗ, ಶಕ್ತಿ ಸ್ಥೈರ್ಯಗಳು, ಸ್ವಾಭಿಮಾನ, ಇಷ್ಟೆಲ್ಲ ನಮಗೆ ಬರ್ಬೇಕಂತೆ. ನೋಡಿ ಏನು ಸತ್ಯದ ನಿಷ್ಠೆ, ಹೌದಾ? ಇನ್ಮೇಲೆ ನಿಧಾನ ಕಡಿಮೆ ಮಾಡ್ಕೊಳ್ಬಹುದು ಅದನ್ನ. ಸತ್ಯದ ನಿಷ್ಠೆ ಬರಬೇಕು. ಸೋದರ ಪ್ರೇಮ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ಅಂತ. ನನ್ನ ಮನೆಯಲ್ಲಿರೋರು ಮಾತ್ರ ಅಲ್ಲ, ವಿವೇಕಾನಂದ ಹೇಳ್ತಿದ್ರು ಇಡೀ ಜಗತ್ತನ್ನ ನೀವು ಒಂದು ಮನೆ ತರ ನೋಡ್ಬೇಕು ಅಂತ, ಹೌದಾ? ನಾವು ಮೊದಲು ಭಾರತೀಯರನ್ನ ಅಣ್ಣ ತಮ್ಮಂದಿರ ತರ ನೋಡೋಣ, ನಮ್ಮವ್ರ ತರ ನೋಡೋಣ ಅಲ್ವಾ? ಆವಾಗ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ. ಶಕ್ತಿ ಸ್ಥೈರ್ಯ ಬರ್ಬೇಕಂತೆ. ನಮ್ಮಲ್ಲಿ ಶಕ್ತಿ ಇದೆಯಾ? ಶಕ್ತಿ ಎಷ್ಟು ಜನಕ್ಕೆ ಇಲ್ಲ? ಎಲ್ಲರಿಗೂ ಶಕ್ತಿ ಇದೆ. ಇವಾಗ ಶಕ್ತಿ ಇದೆಯಾ ಇವಾಗ ಅಂತ ಒಂದು ಪ್ರಯೋಗ ಮಾಡಿ ನೋಡೋಣ. ನನಗೆ ನೇರವಾಗಿ ಚಾಚಬೇಕಿತ್ತು, ಚಾಚಿದ್ರ? ಚಾಚಿಲ್ಲ. ಯಾಕೆ ಹೇಳಿ? ನಾನು ಹೇಳಿದೆ ಇನ್ನೂ ಸ್ವಲ್ಪ ನೇರವಾಗಿ ಚಾಚಿ ಅಂತ ಹೇಳಿದೆ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದ್ರಿ, ಹೌದಾ? ಆಮೇಲೆ ನಿಮ್ಮೆಲ್ಲ ಶಕ್ತಿಯನ್ನ ಪ್ರಯೋಗ ಮಾಡಿ ಅಂದ್ರೆ ಇನ್ನ ಕೈ ಮೇಲಕ್ಕೆ ಹೋಯ್ತು, ಹೌದಾ? ನೋಡಿ, ಇದೊಂದು ದೊಡ್ಡ ವಿಷಯ ಇದ್ರಲ್ಲಿ ಅಡಗಿದೆ. ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರು ನಮ್ಮಲ್ಲಿ ತುಂಬಾ ಶಕ್ತಿ ಇದೆಯಂತೆ, ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಮೊದಲನೇ ಬಾರಿಗೆ ಆ ಶಕ್ತಿಯನ್ನೆಲ್ಲ ಉಪಯೋಗಿಸದೇ ಇರೋದು, ಹೌದಾ? ಈಗ ನಾನು ನಿಮ್ ಎರಡೂ ಕೈಗಳನ್ನು ಮೇಲಕ್ಕೆ ನೇರ ಎತ್ತಿ ಚಾಚಿ ಅಂತ ಹೇಳಿದ ತಕ್ಷಣ ನಿಮ್ಮೆಲ್ಲ ಶಕ್ತಿಯನ್ನ ಉಪಯೋಗಿಸಿ ನೇರ ಚಾಚಬಹುದಿತ್ತು, ಚಾಚಿಲ್ಲ ನಾವು, ಅಲ್ವಾ? ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಮೇಲೆ ಓ ಇನ್ ಸ್ವಲ್ಪ ಹೇಳ್ತೀರಪ್ಪ, ಇನ್ನೊಂದು ಚೂರು ಮಾಡಿದ್ವಿ, ಆಮೇಲೆ ಇನ್ನೊಂದು ಚೂರು ಮಾಡಿದ್ವಿ, ಹೌದಾ? ಎಷ್ಟಾಗ್ತಿದೆಯಾ ನಿಮ್ಗೆ? ಅಂದ್ರೆ